ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ಮಾನಸ. ಇವತ್ತು ನಾನು ನಿಮ್ಮ ಜೊತೆ ಎಲ್ಲ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಇದು ಎಂಟಿ ಸಾಸ್ ಬಾಟಲು. ಇದು ಖಾಲಿ ಆದಮೇಲೆ ಇದನ್ನು ಬಿಸಾಕೋ ಬದಲು ನಾವು ಒಂದು ಬ್ಯೂಟಿಫುಲ್ ಆದಂಥ ಕಂಟೈನರ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಡ್ರೈ ಫ್ರೂಟ್ಸು ಅಥವಾ ಎನಿ ಅದರ್ ಸ್ಪೈಸಸ್ನ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಆದರೆ ಅದರ ಮೇಲಿರುವಂಥ ಕವರ್ನ ನಾವು ತೆಗಿಯೋದು ತುಂಬ ಕಷ್ಟ. ಅದಕ್ಕೆ ಕಷ್ಟಕ್ಕೆ ಹೋಗಿ ಅದನ್ನು ತೆಗಿಯೋಕ್ಕೆ ಆಗ್ದಲೇ ಅದು ಕಷ್ಟವಾಗಿರೋದ್ರಿಂದ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾವು ಎಷ್ಟೋ ಸಾತಿ ಅದನ್ನು ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಅದನ್ನು ನಾವು ಹೇಗೆ ಆ ಕವರ್ನ ರಿಮೂವ್ ಮಾಡ್ಬೋದು ಅಂದರೆ, ಒಂದು 5-10 ನಿಮಿಷ ಬಿಸಿನೀರಲ್ಲಿ ಅದನ್ನು ನೆನೆಸ್ಬಿಟ್ಟು ಆ ನಂತರ ನೋಡಿ ಅದನ್ನು ರಿಮೂವ್ ಮಾಡಿದ್ರೆ ನೀಟಾಗಿ ಬಂದ್ಬಿಡತ್ತೆ. ಕೆಲವೊಂದು ಬರದೇ ಹೋದ್ರೂ ನೀಟಾಗಿ ನಾವು ತೆಗಿಬೋದು. ಆಮೇಲೆ ಅದ್ರ ಮೇಲಿರುವಂಥ ಗಮ್ಮು ಅದು ಹಾಗೇ ಇರುತ್ತೆ. ಅದನ್ನು ಹೇಗೆ ರಿಮೂವ್ ಮಾಡೋದು ಅಂದರೆ ನೋಡಿ, ಈ ಥರ ಹಾರ್ಡ್ ಸ್ಕ್ರಬ್ಬರಲ್ಲಿ ನೋಡಿ ಈ ಥರ ಸೋಪ್ ಹಾಕಿಬಿಟ್ಟು ಒಂದು 2 ನಿಮಿಷ ಈ ಥರ ನೀಟಾಗಿ ಬ್ರಷ್ ಮಾಡಿಬಿಟ್ರೆ ಅದು ಗಮ್ಮೆಲ್ಲನೂ ನೀಟಾಗಿ ಹೋಗಿಬಿಡತ್ತೆ. ಆಮೇಲೆ ಅದನ್ನು ನಾವು ಕಂಟೈನರಾಗಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಗ್ಲಾಸ್ ಬಾಟಲು, ಅದರಲ್ಲಿ ನಾವು ಏನು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಒಂದು ಬಾಟಲ್ ಮೇಲಿರೋವಂಥ ಸ್ಟಿಕ್ಕರ್ನ ಕ್ಲೀನ್ ಮಾಡ್ಬೋದು ಅಂತ. ಹಾಗೆ ಬ್ರೆಡ್, ನಾವು ಎಲ್ಲರೂ ಬ್ರೆಡ್ ತಿಂತೀವಿ. ಅದು 1-2 ಪೀಸ್ ತಿಂದ್ಬಿಟ್ಟು ಅದನ್ನು ಮತ್ತೆ ನಾವು ಹಾಗೆ ವಾಪಸ್ಸು ಯಾವ ರೀತಿ ಅದನ್ನು ಸ್ಟೋರ್ ಮಾಡೋದಂದರೆ ನೋಡಿ ಈ ಥರ ಅದನ್ನು ಪ್ಯಾಕ್ ಮಾಡೋದು. ನೋಡಿದ್ರಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಈಸಿಯಾಗಿ ಪ್ಯಾಕ್ ಆಗೋಯಿತು. ಹಾಗೆ ವೇಸ್ಟ್ ಬಾಟಲಿಂದ ನಾವು ಏನು ಮಾಡ್ಬೋದು ಅಂದರೆ, ಒಂದು ಈಸಿಯಾದಂಥ ಸ್ಪೂನ್ ಹೋಲ್ಡರ್ನ ನಾವು ಮಾಡ್ಬೋದು. ಇದಕ್ಕೆ ಮುಂಚೆ ನಾನು ಸುಮಾರು ಸ್ಪೂನ್ ಹೋಲ್ಡರ್ಸ್ನ ಮಾಡಿ ತೋರಿಸಿದ್ದೀನಿ. ಇದರಿಂದ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇದನ್ನು ನಾವು ಸಿಂಕ್ ಹತ್ರನೇ ಪ್ಲೇಸ್ ಮಾಡ್ಕೊಳ್ಬೋದು. ಸಿಂಕ್ ಹತ್ರನೇ ಪ್ಲೇಸ್ ಮಾಡಿದಾಗ ಅಲ್ಲೇ ಸ್ಪೂನ್ ತೊಳೆದ್ಬಿಟ್ಟು ನಾವು ಅದನ್ನು ಅದರೊಳಗಡೆ ಪ್ಲೇಸ್ ಮಾಡಿದಾಗ ಅದರಲ್ಲಿರೋವಂಥ ನೀರೆಲ್ಲನೂ ನೀಟಾಗೆ ಹೊರಗಡೆ ಬಂದುಬಿಡತ್ತೆ. ಬೇರೆ ಕಡೆಯೂ ವಾಟ್ರೆಲ್ಲ ಸ್ಪ್ರೆಡ್ ಆಗಿ ಗಲೀಜಾಗೋದಿಲ್ಲ, ಏನೂ ಆಗೋದಿಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಇನ್ನೊಂದು, ಈ ವಾಟರ್ ಬಾಟಲಿಂದ ಏನು ಮಾಡ್ಬೋದು ಅಂದರೆ, ಒಂದು ಬ್ಯೂಟಿಫುಲ್ ಆದಂಥ ಒಂದು ಡಿಶ್ ವಾಷರ್ ಹೋಲ್ಡರ್ ಆಗಿ ನಾವು ಮಾಡ್ಬೋದು. ನೋಡಿ ಈ ಥರ ಕ್ಯಾಪ್ ಇರುತ್ತಲ್ಲ ಮುಂದೆಗಡೆ, ನೋಡಿ ಹೋಲ್ಡರ್ ಇದೆ ನೋಡಿ ಈ ಥರ. ಇದರಿಂದ ನಾವು ಇದನ್ನು ಹೋಲ್ಡರ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರನೇ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು, ನೋಡಿದ್ರಲ್ಲ, ಇದು ಒಂದು ಹೋಲ್ಡರ್ ಆಯಿತು. ಈ ಥರ ಪ್ಲೇಸ್ ಮಾಡಿಬಿಟ್ರೆ ನೋಡಿದ್ರೆ ಅಲ್ಲ, ಯಾವ ಗಮ್ಮು ಬೇಡ, ಏನು ಬೇಡ, ಆರಾಮಾಗಿ ಒಂದು ಡಿಶ್ ವಾಷರ್ದು ಕಂಟೈನರ್ ಆಗಿ ರೆಡಿಯಾಗಿ ಹೋಗಿದೆ. ಪಾತ್ರೆ ತೊಳೆದ್ಬಿಟ್ಟು ಸ್ಕ್ರಬ್ಬರ್ಸ್ನ ನಾವು ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ, ಅದು ಕೈಗೆ ಸಿಗೋದಿಲ್ಲ, ಗಲೀಜಾಗತ್ತೆ. ಅದನ್ನು ನೋಡಿ ನೀಟಾಗಿ ಈ ಥರ ಗೋಡೆನಲ್ಲಿ ಹ್ಯಾಂಗ್ ಮಾಡಿಬಿಡ್ಬೋದು. ಹಾಗೆ ಬೆಳ್ಳುಳ್ಳಿ ಸುಲಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಹೇಗೆ ಈಸಿಯಾಗಿ ಬಿಡಿಸ್ಬೋದು ಅಂದರೆ, ಒಂದು ಟ್ರಿಕ್ಕು ನೋಡಿ, ಈ ಥರ ವಾಟರ್ ಬಾಟಲ್ ಕ್ಯಾಪ್ ಇರುತ್ತೆ ನೋಡಿ, ಆ ಕ್ಯಾಪಿಂದ ನೋಡಿ ಈ ಥರ ನಾನು ಇಟ್ಕೊಂಡಿದ್ದೀನಲ್ಲ, ಇದೇ ಥರನೇ ಇಟ್ಕೊಂಡು ಈಸಿಯಾಗಿ ಸುಲಿಬೋದು. ಅದು 1-2 ಸುಲಿಬೋದು. ತುಂಬ ಜಾಸ್ತಿ ಇದ್ದಾಗ ಸುಲಿಯೋದಕ್ಕಾಗಲ್ಲ, ಬೆರಳೆಲ್ಲ ನೋವು ಬಂದುಬಿಡತ್ತೆ, ಉರಿ ಬಂದುಬಿಡತ್ತೆ ಉಗುರ ಹತ್ರ ಎಲ್ಲ. ಆವಾಗ ಇದೊಂದು ಈಸಿಯಾಗಿರುತ್ತೆ ನೋಡಿ. ಬೆಳ್ಳುಳ್ಳಿ ಉಗುರಿಗೆ ಟಚ್ ಆಗಲ್ಲ, ಆಗ ಏನೂ ನೋವು ಆಗಲ್ಲ, ಉರಿ ಕೂಡ ಬರೋದಿಲ್ಲ. ನೋಡಿದ್ರಲ್ಲ ಎಷ್ಟು ಆರಾಮಾಗಿ ಈಸಿಯಾಗಿ ಇದನ್ನು ಬೆಳ್ಳುಳ್ಳಿ ಸಿಪ್ಪೆನ ಬಿಚ್ಬೋದು ಅಂತ ನೋಡಿ. ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಬೆರಳು ಕೂಡ ಸೇಫಾಗಿರುತ್ತೆ, ಏನೂ ಪೇಯ್ನ್ ಆಗಲ್ಲ, ನೋವು ಕೂಡ ಬರೋದಿಲ್ಲ. ಎಷ್ಟು ಬೇಕಾದರೂ ನಾವು ಇದರಿಂದ ಸುಲಿಬೋದು. ಇನ್ನೊಂದು ಥರ ಯಾವ ಥರ ಸುಲಿಬೋದು ಅಂದರೆ ನೋಡಿ, ಈ ಥರ ಎಂಟಿ ವಾಟರ್ ಬಾಟೊಳಗೆ ಈ ಥರ ಎಲ್ಲ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದು ಸಣ್ಣದೊಂದು 2-3 ಕಲ್ಲು ನೀಟಾಗಿ ವಾಶ್ ಮಾಡಿರೋ ಅಂಥ ಕಲ್ಲನ್ನೇ ಹಾಕಿ, ಯಾವುದ್ಯಾವುದೋ ಹಾಕಿಬಿಡಬೇಡಿ. ಇದನ್ನು ಅದರೊಳಗಡೆ ಹಾಕಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಜೋರಾಗೆ ಶೇಕ್ ಮಾಡಿದಾಗ ಆ ಕಲ್ಲುದು ಏನು ವೆಯ್ಟ್ ಇರುತ್ತಲ್ಲ ಅದು ಬೆಳ್ಳುಳ್ಳಿಗೆ ತಾಕಿ ಸಿಪ್ಪೆ ಎಲ್ಲ ಸ್ವಲ್ಪ ಪೀಲ್ ಆಗಿಬಿಟ್ಟಿರುತ್ತೆ. ಇನ್ನು ಮಿಕ್ಕಿದನ್ನು ನಾವು ಆರಾಮಾಗಿ ನೀಟಾಗಿ ಬಿಡಿಸ್ಕೋಬೋದು. ತುಂಬ ಬೆಳ್ಳುಳ್ಳಿ ಬಿಡಿಸೋವಾಗ ಈ ಟ್ರಿಕ್ಕು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತು. ನೋಡಿದ್ರಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ.
ಇದು ಕೂಡ ಮಾಡ್ಬೋದು. ನಾವು ಫಸ್ಟ್ ತೋರಿಸಿದ್ದು ಅದು ಕೂಡ ತುಂಬ ಈಸಿಯಾಗಿ ಅದರಲ್ಲೂ ಕೂಡ ನಾವು ಎಷ್ಟು ಬೇಕಾದರೂ ಬೆಳ್ಳುಳ್ಳಿ ಬಿಡಿಸ್ಬೋದು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಒಂದು ಈಸಿಯಾದಂಥ ವಾಟರ್ ಬಾಟಲ್ ಕ್ಲೀನಿಂಗ್ ಹ್ಯಾಕ್ನ ನಿಮಗೆ ತೋರಿಸ್ತೀನಿ. ಪ್ರೀವಿಯಸ್ಲಿ ನಾನು ತೋರಿಸಿದ್ದೀನಿ. ಹಾಗೆ ಇದು ಒಂದು ಡಿಫ್ರೆಂಟ್ ಆಗಿರೋದಂಥ ವಾಟರ್ ಬಾಟಲ್ ಕ್ಲೀನಿಂಗ್ ಹ್ಯಾಕ್. ಇವಾಗ ಟೂತ್ ಬ್ರಷಿಂದ ಇವಾಗ ಈ ಥರ ನೋಡಿ ಈ ಥರ ಮುಚ್ಚಳದ ಹತ್ರ ಎಲ್ಲ ಕ್ಲೀನ್ ಮಾಡೋದು ಕಷ್ಟ. ಅದರಲ್ಲಿ ತುಂಬ ಗಲೀಜು ಬೇಗ ಆಗಿಬಿಡತ್ತೆ. ಅದನ್ನು ಟೂತ್ ಬ್ರಷಿಂದ ಈ ಥರ ನೀಟಾಗಿ ವಾಶ್ ಮಾಡ್ಬೋದು. ನೋಡಿದ್ರಲ್ಲ, ಈ ಥರ ವಾಶ್ ಮಾಡ್ಬೋದು. ಹಾಗೆ ಒಳಗಡೆ ಬಾಟಲ್ ಒಳಗಡೆ ಕೂಡ ಹೇಗೆ ವಾಶ್ ಮಾಡ್ಬೋದು ಅಂದರೆ ನೋಡಿ, ಇದು ಏನಿದೆ ಇದನ್ನು ಈ ಥರ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಆನಂತರ ಪೂರ್ತಿ ತೆಗಿಬೇಕು. ಈ ಮೇಲ್ಗಡೆ ಟೂತ್ ಬ್ರಷ್ದು ಇದೇನಿದೆ ಇದು ಪೂರ್ತಿ ಇದನ್ನು ತೆಗೆದುಬಿಟ್ಟು ಈ ಥರ ನೋಡಿ ನಾನು ತೆಗಿತಾ ಇದ್ದೀನಲ್ಲ, ಆ ಥರ ತೆಗೆದುಬಿಟ್ಟು ಒಂದು ಸ್ಕ್ರಬ್ಬರ್ ಇರುತ್ತಲ್ಲ, ಆ ಸ್ಕ್ರಬ್ಬರ್ನಲ್ಲಿ ಇದು ಪರ್ಮನೆಂಟ್ ಸೊಲ್ಯೂಷನು. ಈ ಥರದೊಂದು ನಾವು ಮಾಡಿಟ್ಕೊಂಡ್ಬಿಟ್ರೆ ಪದೇ ಪದೇ ನಾವು ಅದನ್ನು ತೊಳೆಯೋದಕ್ಕೆ ರಿಸ್ಕ್ ಪಡೋವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿವಸ ಅದು ಬರುತ್ತೆ. ಮನೆಯಲ್ಲೇ ಇರೋವಂಥ ವೇಸ್ಟಿಂದ ನಾವು ಇದನ್ನು ಒಂದು ಬ್ಯೂಟಿಫುಲ್ ಆದಂಥ ಸ್ಕ್ರಬ್ಬರ್ನ ನಾವು ಯೂಸ್ ಮಾಡ್ಬೋದು. ನೋಡಿ, ಗಮ್ಮು ಕೂಡ ಮನೆಯಲ್ಲೇ ಇಟ್ಕೊಂಡಿರ್ತೀವಿ, ಎಲ್ಲನೂ ಮನೆಯಲ್ಲೇ ಇರುತ್ತೆ. ವಾಷಿಂಗ್ ಲಿಕ್ವಿಡ್ ಕೂಡ ಇರುತ್ತೆ, ಎಲ್ಲನೂ ಇರುತ್ತೆ. ಅದನ್ನು ನಾವು ಈ ರೀತಿಯಾಗಿ ಸ್ಮಾರ್ಟಾಗಿ ಬಳಸ್ಕೊಳ್ಬೋದು. ನೋಡಿದ್ರಲ್ಲ, ಈಸಿಯಾಗಿದು ಒಳಗಡೆ ಎಲ್ಲ ಹೋಗುತ್ತೆ, ಸ್ಟ್ರಾಂಗಾಗೂ ಕೂಡ ಇರುತ್ತೆ. ಕೈಗೆ ನೀಟಾಗಿ ಫ್ಲೆಕ್ಸಿಬಲ್ ಆಗಿ ಅದು ಬ್ರಷು ಇಟ್ಕೋಬೋದು. ನೀಟಾಗಿ ವಾಶ್ ಆಗೋಯಿತು. ಎವ್ರಿ ಟೈಮು ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಈ ವಾಟರ್ ಬಾಟಲ್ ಇರುತ್ತಲ್ಲ, ಈ ವಾಟರ್ ಬಾಟಲಿಂದ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇವಾಗ ನಾವು ನಮಗೆಲ್ಲ ಪ್ರತಿಯೊಬ್ಬರಿಗೂ ಗಿಡ ಬೆಳೆಸಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಹಾಗಾಗಿ ನಾವು ಮನೆ ಹತ್ರ ಸುತ್ತಮುತ್ತ ಇಷ್ಟೊಂದು ಪಾಟ್ಸ್ಗಳನ್ನ ನಾವು ಇಟ್ಕೊಂಡಿರ್ತೀವಿ. ಕೆಲವೊಂದು ಸತಿ ನಾವು ಹೊರಗಡೆ ಹೋಗ್ಬಿಟ್ಟಿರ್ತೀವಿ, 1 ದಿವಸ 2 ದಿವಸ ಆಗಿಬಿಟ್ಟಿರುತ್ತೆ. ಆವಾಗ ಗಿಡಕ್ಕೆ ನೀರು ಹಾಕೋರು ಯಾರೂ ಇರೋದಿಲ್ಲ. ಮನೆಯಲ್ಲಿ ಇದ್ದರೆ ಹಾಕ್ತಾರೆ, ಮನೆಯವರು ಎಲ್ಲರೂ ಹೋಗ್ಬಿಟ್ಟಾಗ ಅದನ್ನು ನೀರು ಹಾಕೋದಕ್ಕೆ ಯಾರು ನೋಡಿ, ಈ ಥರ ಸಿಂಪಲ್ ಸೊಲ್ಯೂಷನ್. ವಾಟರ್ ಬಾಟಲ್ಸ್ ಹೇಗಿದ್ರು ಮನೆಯಲ್ಲಿ ಸುಮ್ಮನೆ ಬಿದ್ದಿರುತ್ತೆ, ಅದನ್ನು ಸುಮ್ಮನೆ ಬಿಸಾಕೋ ಬದಲು ನೋಡಿದ್ರಲ್ಲ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನೋ ಈ ಥರ ನೀವು ಮಾಡಿದ್ರೆ ಅದು ನೀಟಾಗಿ ಸ್ವಲ್ಪನೇ ನೀರು ಹೋಗುತ್ತೆ. ನೀವು ಬರೋವರೆಗೂ ನೀರು ಹಾಕೋ ತಲೆನೋವೇ ಇರೋದಿಲ್ಲ. ಆರಾಮಾಗಿ ಅದು ಪಾಡಿಗದು ಗಿಡ ಆರಾಮಾಗಿ ಚೆನ್ನಾಗಿ ಇರುತ್ತೆ. ಹಾಗೆ ಈ ಸ್ಟವ್ ಬರ್ನಲ್ನ ಗಲೀಜಾಗ್ಬಿಟ್ಟಿರುತ್ತೆ, ಅದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಬೋದು ಅಂದರೆ, ನೀಟಾಗಿ ಉರಿತಾ ಇರಲ್ಲ, ಇದೆಲ್ಲ ಸಮಸ್ಯೆ ಇರುತ್ತೆ. ಅದರಿಂದ ಹೇಗೆ ಅದನ್ನು ನಾವೇ ಮನೆಯಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂದರೆ, ನೋಡಿ ಇವಾಗ ನೀರಿನಲ್ಲಿ ಇದನ್ನು ನೆನೆಸಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಲ್ಲ ನಿಂಬೆಹಣ್ಣು ಹಾಕಿ, ಆಮೇಲೆ ಒಂದು ಈನೋ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸೋಡಾ. ಸೊ ಇದಿಷ್ಟು ಈ 3 ಐಟಮ್ಸ್ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಹಾಕಿಬಿಟ್ಟು ಒಂದು 5-10 ನಿಮಿಷ ಅದನ್ನು ಹಾಗೆ ನೆನೆಸಿಟ್ಟಾಗ ಅದು ಒಳಗಡೆ ಇರೋವಂಥ ಗಲೀಜೆಲ್ಲನೂ ಅದೇ ಬಿಟ್ಕೊಂಬಿಡುತ್ತೆ, ಸ್ವಲ್ಪ ಬಿಟ್ಕೊಂಬಿಡುತ್ತೆ. ಇನ್ನು ಮಿಕ್ಕಿದ್ದನ್ನು ನಾವು ಬ್ರಷ್ ಹಾಕಿ ನೀಟಾಗಿ ಉಜ್ಜಬೇಕಾಗತ್ತೆ. ಉಜ್ಜಿದ್ಮೇಲೆ ನೋಡಿ ನೀಟಾಗಿ ಅದನ್ನು ಒರೆಸ್ಬಿಟ್ರೆ ನೀಟಾಗಿ ಹೋಗುತ್ತೆ. ನೀವು ಕೂಡ ಈ ಎಲ್ಲ ಟಿಪ್ಸನ್ನು ನೀವು ಟ್ರೈ ಮಾಡಿ.